ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಏನು ಅಡುಗೆ ಅಂತೀರಾ ನೋಡಿ. ಹಾಗಲಕಾಯಿ ಸಾಂಬಾರು ಮಾಡಿದ್ದೀನಿ ಮತ್ತು ಮುದ್ದೆ ಮಾಡಿದ್ದೀನಿ ನೋಡಿ. ಮಜ್ಜಿಗೆ ಹಂಬ್ರ ಮಾಡಿದ್ದೀನಿ. ಮುದ್ದೆಗೂ ಮಜ್ಜಿಗೆ ಹಂಬ್ರಕ್ಕೂ ಈ ಹಾಗಲಕಾಯಿ ಸಾಂಬಾರಿಗೂ ಏನು ಕಾಂಬಿನೇಷನ್ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಲಕಾಯಿ ಹೀಟು, ಅದರಿಂದಾಗಿ ಮಜ್ಜಿಗೆ ಹಂಬ್ರ ತಿಂದರೆ ಈ ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತೆ ಅಂತ ನಾನು ಮಜ್ಜಿಗೆ ಹಂಬ್ರ ಕೂಡ ಮಾಡಿದ್ದೀನಿ. ಮಜ್ಜಿಗೆ ಹಂಬ್ರ ಮಾಡೋದನ್ನು ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಮುದ್ದೆ ಮಾಡೋದನ್ನು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆಗಲೇ ವಿಡಿಯೋನ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು. ಬರೀ ಅಕ್ಕಿ ಹಾಕಿ ನಾವು ಮುದ್ದೆ ಮಾಡ್ತೀವಿ. ಸ್ವಲ್ಪ ರಾಗಿ ಹಸಿಟ್ಟನ್ನು ಹಾಕೋದು, ಜಾಸ್ತಿ ಹಾಕೋದಿಲ್ಲ. ಮತ್ತು ಹಾಗಲಕಾಯಿ ಈ ಸಾಂಬಾರು ಮಾಡೋದು ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗಿರುವಂತಹ ಹಾಗಲಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಮಜ್ಜಿಗೆ ಹಂಬ್ರ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ತಿನ್ನೋಣ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಆಗಿರುವಂತಹ ಹಾಗಲಕಾಯಿ ಸಾಂಬಾರು, ಮಜ್ಜಿಗೆ ಹಂಬ್ರ, ಮುದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಬನ್ನಿ ಫ್ರೆಂಡ್ಸ್, ತಿನ್ನೋಣ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ರೆಸಿಪಿ ಬಂದು ಮಜ್ಜಿಗೆ ಹಂಬ್ರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೇಸಿಗೆ ಕಾಲದಲ್ಲಿ ತುಂಬಾ ತಂಪಾಗಿರುತ್ತೆ. ಹೊಟ್ಟೆಯಲ್ಲಿ ಉರಿ ಅಂಥದ್ದು ಬರೋದಿಲ್ಲ ಈ ಮಜ್ಜಿಗೆ ಹಂಬ್ರ ಕುಡಿದ್ರೆ. ಅಂದರೆ ರೈಸ್ಗೆ ಮತ್ತು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕುಡಿಯೋದಲ್ಲ, ಮಜ್ಜಿಗೆಗೆ, ರೈಸ್ಗೆ ಮತ್ತು ಮುದ್ದೆಗೆ ಹಾಕ್ಕೊಂಡು ತಿನ್ನುವಂಥದ್ದು ನೋಡಿ. ಅದಕ್ಕೆ 2 ಹಸಿಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೀನಿ, ಒಂದಿಷ್ಟು ಶುಂಠಿ ತೆಗೆದುಕೊಂಡಿದ್ದೀನಿ, ಹಸಿ ಶುಂಠಿ, ಮತ್ತು 5 ಬೆಳ್ಳುಳ್ಳಿ ಪೀಸನ್ನು ತೆಗೆದುಕೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಸಿ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1/4 ಲೀಟ್ರ್ ಮೊಸರಲ್ಲಿ ನಾನು ಅರ್ಧ ಭಾಗ ತೆಗೆದುಕೊಂಡಿದ್ದೀನಿ. ಈಗ ಮಾಡೋದನ್ನು ನಾವು ಹೇಗೆ ಅಂತ ನೋಡೋಣ ಬನ್ನಿ. ಈ ಮಜ್ಜಿಗೆ ಹಂಬ್ರ ದಿಢೀರಂತ ನಾವು ಮಾಡಿಕೊಂಡು ಸಾಂಬಾರು ಅಂಥದ್ದು ಇಲ್ಲದೇ ಇರುವಾಗ ಮತ್ತು ಬೇಗನೆ ಹಾಕುವಂಥದ್ದು ಈ ಸಾಂಬಾರು. ಅಷ್ಟು ಬೇಗ ಮಾಡಿಕೊಂಡು ತಿನ್ಬೋದು ಆಗಿದೆ ಫ್ರೆಂಡ್ಸ್. ಹಳ್ಳಿ ಕಡೆ ಅಂತೂ ತುಂಬಾ ಇದನ್ನು ಉಪಯೋಗಿಸ್ತಾರೆ. ಯಾಕಂತಂದರೆ ಬಿಸಿಲಲ್ಲಿ ಅವರು ಗದ್ದೆ ಹೊಲ ಕೆಲಸಗಳನ್ನು ಮಾಡುವಂಥವರು ಬೇಗನೆ ಈ ಮಜ್ಜಿಗೆ ಹಂಬ್ರ ಮಾಡಿಕೊಂಡು ತಿಂತಾರೆ. ಅವ್ರಿಗೆ ತಂಪಾಗಿರುತ್ತೆ ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ಅಂತ ಮಾಡ್ತಾರೆ ಫ್ರೆಂಡ್ಸ್. ಈಗ ಮಾಡೋದನ್ನು ನೋಡೋಣ. ಮೊದಲು ನಾವು ಮಿಕ್ಸಿ ಜಾರ್ಗೆ ಮೊಸರನ್ನು ಸೇರಿಸ್ಕೊಳ್ಳೋಣ. ಮೊಸರೆಲ್ಲನೂ ಕೂಡ ಸೇರಿಸೋಣ. ನಾನು ಇಬ್ಬರಿಗಾಗುವಷ್ಟು ಮಾತ್ರ ನಾನು ಮಾಡ್ತಾ ಇರ್ತೀನಿ. 2 ಮುದ್ದೆಗಾಗುವಷ್ಟು, ಸ್ವಲ್ಪ ರೈಸ್ಗೆ ಮತ್ತು 2 ಮುದ್ದೆಗೆ ಆಗುವಷ್ಟು ನೀರನ್ನು ನೋಡಿ, ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಕೆನೆ ತೆಗೀತಾ ಇಲ್ಲ, ಹಾಗೆ ಬಿಡ್ತೀನಿ. ನಾವು ಇದೇ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಕೆನೆ ಬೇಗ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡಿ, ಕೆನೆ ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ಕೆನೆ ತೆಗಿಯೋರು, ನಾವು ಏನಾದರೂ ತುಪ್ಪ ಮಾಡ್ಕೋಬೇಕಾದ್ರೆ ಕೆನೆ ಈ ರೀತಿ ತಗೋಬೋದು. ನಾನು ತೆಗೀತಾ ಇಲ್ಲ, ಹಾಗೆ ಬಿಡ್ತಾ ಇದ್ದೀನಿ. ಇದನ್ನು ಒಂದು ಸೈಡ್ಗೆ ಇಡೋಣ. ಈಗ ಒಂದು ಚಿಕ್ಕ ಜಾರನ್ನು ತೆಗೆದುಕೊಂಡು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ನೀವು ಖಾರಕ್ಕೆ ತಕ್ಕಷ್ಟು ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿ ಇಷ್ಟನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರ ಜೊತೆಗೆ ಮಿಕ್ಕಿರುವ ನೀರಲ್ಲಿ ನಾನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಸ್ಟವನ್ನು ಹಚ್ಕೊಂಡು ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದರ ಜೊತೆಗೆ 1 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಸಾಕು ಅಷ್ಟು ಆಯಿಲು. ಈಗ ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಈಗ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಲಿ.
ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಈರುಳ್ಳಿ ಬೇಯಲಿ ಅಂತ, ಬೇಗ ಬೇಯಲಿ ಅಂತ. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ, ಒಂದು ಚಿಟಿಕೆ ಅಷ್ಟು ಮಾತ್ರನೇ ಅರಿಶಿನ ಪುಡಿ, ಜಾಸ್ತಿ ಬೇಡ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್, ಅರಿಶಿನ ಪುಡಿ. ಈರುಳ್ಳಿ ಫ್ರೈ ಆಗಿದೆ ನೋಡಿ, ಈ ರೀತಿ ತುಂಬಾ ಬಾಡಿಸಬಾರ್ದು, ಮುಕ್ಕಾಲು ಭಾಗ ಫ್ರೈ ಆದರೆ ಸಾಕು. ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸನ್ನು ಸೇರಿಸೋಣ. ಸಿಮ್ಮನ್ನು ಫುಲ್ ಡೌನ್ ಮಾಡ್ಕೊಂಬಿಡಿ. ಡೌನ್ ಮಾಡಿಕೊಂಡು ಈ ರೀತಿ ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ಸೆಕೆಂಡ್ ಮಾತ್ರ ಈ ರೀತಿ ಕಲಿಸ್ಕೊಳ್ಳೋಣ ಅಷ್ಟೇ. ಈಗ ಇರೋ ನೀರನ್ನು ನಾವು ಗ್ಲಾಸಲ್ಲಿರುವಂತಹ ನೀರನ್ನೆಲ್ಲ ಜಾರ್ಗೆ ಹಾಕಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆ ಚಿಕ್ಕ ಗ್ಲಾಸ್ ನೀರಾದರೆ ಸಾಕು. ಈಗ ನಾವು ಮಜ್ಜಿಗೆನ ಸೇರಿಸ್ಬಿಡೋಣ. ಮಜ್ಜಿಗೆನ ಸೇರಿಸಿ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ರುಚಿ ಅಂತೀರಾ ಫ್ರೆಂಡ್ಸ್, ನಿಜವಾಗ್ಲೂ ಎಂದೂ ತಿಂದಿರಲ್ಲ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ಮಜ್ಜಿಗೆ ಹಮ್ರನ ನೀವು ಮಾಡಿ ತಿಂದು ನೋಡಿ, ಗಟ್ಟಿಯಾಗಿ ಈ ರೀತಿ ಮಾಡ್ಕೋಬೇಕು, ತುಂಬ ನೀರಿರಬಾರ್ದು. ಈಗ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸೋಣ. ಆಗಲೇ ಒಂದು ಸ್ವಲ್ಪ ಹಾಕಿದ್ದೀನಿ, ಅದರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ನಾವು ಈ ರೀತಿ ಕಲಿಸ್ಕೊಳ್ಳೋಣ. ತುಂಬ ಹೊತ್ತು ಕುದಿಸಬಾರ್ದು ಇದನ್ನು, ಸುಮ್ಮನೆ ಆ ರೀತಿ ಕಲಿಸ್ಕೊಂಡ್ರೆ ಸಾಕು. ಒಂದು 10 ಸೆಕೆಂಡು ಕಾಲ ಈ ರೀತಿ ಕಲಿಸ್ತಾ ಇರಿ, ಸಿಮ್ಮನ್ನು ಡೌನಲ್ಲಿ ಇಟ್ಕೊಂಡು. ನಾವು ಕುದಿಸುವ ಹಾಗಿಲ್ಲ. ಈಗ ನೀವು ಉಪ್ಪನ್ನು ರುಚಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಆಯಿತು ಫ್ರೆಂಡ್ಸ್, ಮಜ್ಜಿಗೆ ಆಮ್ರ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುವಂತಹ ಮಜ್ಜಿಗೆ ಆಮ್ರ ಇದು. ಮುದ್ದೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಕುದಿಸೋಕ್ಕೆ ಹೋಗಬಾರ್ದು, ಕುದಿಸಿದರೆ ಮಜ್ಜಿಗೆ ಹೊಡೆದೋಗುತ್ತೆ. ಅದರಿಂದ ಕುದಿಸ್ದಿರ ಸಿಮ್ಮಲ್ಲೇ ಇಟ್ಟುಕೊಂಡು ಒಂದು 10 ಸೆಕೆಂಡ್ಗಳ ಕಾಲ ಈ ರೀತಿ ನೀವು ಕದಲಿದ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಆಯಿತು, ಮಜ್ಜಿಗೆ ಆಮ್ರ ನೋಡಿ ಎಷ್ಟು ಚೆನ್ನಾಗಿದೆ. ಈ ಮಜ್ಜಿಗೆ ಆಮ್ರನ ನಾವು ಹಳ್ಳಿಗಳ ಕಡೆ ತುಂಬಾ ಮಾಡಿ ತಿಂತೀವಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ತುಂಬಾ ಅದ್ಭುತವಾದಂತಹ ರುಚಿ ಕೊಡುವಂತಹ ಮಜ್ಜಿಗೆ ಆಮ್ರ ಇದು. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ. ಥ್ಯಾಂಕ್ ಯು ವೆರಿ ಮಚ್.